ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ 6ನೇ ಅಧ್ಯಾಯ. ಭೋಗಾನಗರಿ ಎಂಬ ಪಟ್ಟಣದಲ್ಲಿ ದೈವಭಕ್ತನೂ ಸದಾಚಾರಶೀಲನೂ ಆದ ಬ್ರಾಹ್ಮಣನೊಬ್ಬನಿದ್ದನು. ಆತನಿಗೆ ಅತ್ಯಂತ ರೂಪವತಿಯೂ ಗುಣವತಿಯೂ ಆದ ಮಗಳಿದ್ದಳು. ಆಕೆಯ ಹೆಸರು ಸುಶೀಲೆ. ಹೆಸರಿಗೆ ತಕ್ಕಂತೆ ಒಳ್ಳೆಯ ನಡತೆಯುಳ್ಳ ಆಕೆ ತಾಯಿ ತಂದೆಯರ ಕಣ್ಮಣಿಯಾಗಿದ್ದಳು. ಸಣ್ಣ ವಯಸ್ಸಿನಿಂದಲೂ ಅನೇಕ ವ್ರತ ಪೂಜೆ ಹಾಗೂ ನಿಯಮ ಪಾಲನೆಗಳನ್ನು ಮಾಡುತ್ತಿದ್ದಳು. ಸುಶೀಲೆಯು ಯೌವನಕ್ಕೆ ಕಾಲಿಡುತ್ತಿದ್ದಳು. ಆಕೆಗೆ ಸಕಲ ಸದ್ಗುಣಗಳೂ ಇದ್ದವು. ಈ ಬಗೆ ವಿಚಾರಿಸಿದ್ದ ಮೃಗಶೃಂಗನು ಆಕೆಯನ್ನು ವಿವಾಹ ಮಾಡಬೇಕೆಂದು ಮನಸ್ಸಿನಲ್ಲಿ ನಿರ್ಧರಿಸಿದನು. ಒಂದಾನೊಂದು ದಿನ ಸುಶೀಲೆಯು ತನ್ನ ಗೆಳತಿಯರೊಡನೆ ಕಾವೇರಿ ಸ್ನಾನಕ್ಕೆಂದು ನದಿ ತೀರಕ್ಕೆ ಹೋದಳು. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಮದಿಸಿದ್ದ ಆನೆಯೊಂದು ಗೀಳಿಡುತ್ತಾ ಆ ಕನ್ಯೆಯರನ್ನು ಅಟ್ಟಿಸಿಕೊಂಡು ಬಂದಿತು. ಹೆದರಿದ್ದ ಆ ಕನ್ಯೆಯರು ಓಡುತ್ತಾ ಹೋಗುವಾಗ ಹಳ್ಳವೊಂದರಲ್ಲಿ ಬಿದ್ದು ಅಸುನೀಗಿದರು. ಈ ಸಂಗತಿಯು ಮೃಗಶೃಂಗನಿಗೆ ತಿಳಿಯಿತು. ಬಯಸಿದ್ದ ಕನ್ಯೆಯು ಮೃತಳಾದಳೆಂದು ತಿಳಿದು ಪರಮ ದುಃಖಿತನಾಗಿ, ಇಂತಹ ಶೀಲವತಿ ಆದ ಕನ್ಯೆಯು ಇನ್ನು ನನಗೆ ದೊರೆಯಲಾರಳು. ಏನಾದರೂ ಮಾಡಿ ಅವಳನ್ನು ನಾನು ಬದುಕಿಸಬೇಕೆಂದು ಸಂಕಲ್ಪ ಮಾಡಿದನು. ಆಗ ಆ ಬ್ರಾಹ್ಮಣ ತಪಸ್ವಿಯು ಸುಶೀಲೆಯ ತಂದೆ ತಾಯಿಗಳ ಬಳಿಗೆ ಹೋಗಿ ತನ್ನ ಸಂಕಲ್ಪವನ್ನು ತಿಳಿಸಿ ಹೇಗಾದರೂ ಮಾಡಿ ಮೃತದೇಹವನ್ನು ರಕ್ಷಿಸುವಂತೆ ಹೇಳಿದರು. ತಾನು ಕಾವೇರಿ ನದಿಯಲ್ಲಿದ್ದು ಕಂಠದವರೆಗೆ ನಿಂತು ಧ್ಯಾನಾಸಕ್ತನಾದನು. ಆಗ ಅದೇ ಆನೆಯು ಗೀಳಿಡುತ್ತಾ ಮೃಗಶೃಂಗನನ್ನು ತಪಸ್ಸು ಮಾಡುತ್ತಿದ್ದ ಸ್ಥಳಕ್ಕೆ ಬಂದಿತು. ಆದರೆ ಆತನು ತನ್ನ ಧ್ಯಾನದಿಂದ ಸ್ವಲ್ಪವೂ ವಿಚಲಿತವಾಗಲಿಲ್ಲ. ಆನೆಯು ಅವನ ಮುಂದೆ ನಿಂತು ನೋಡತೊಡಗಿತು. ಇದಕ್ಕಿದ್ದಂತೆ ಆನೆಯು ಸೊಂಡಿಲನ್ನು ಮುಂದೆ ಮಾಡಿ ಆತನನ್ನು ಎತ್ತಿ ತನ್ನ ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡಿತು. ಮೃಗಶೃಂಗನು ತನ್ನ ತಪೋಬಲದಿಂದಲೂ ಯೋಗ ಬಲದಿಂದಲೂ ಆ ಆನೆಯ ನಿಜ ಸ್ವರೂಪವನ್ನು ತಿಳಿದು ತಾನು ಮಂತ್ರಿಸಿದ್ದ ಜಲವನ್ನು ಕಮಂಡಲದಿಂದ ಅದರ ಮೇಲೆ ಪ್ರೋಕ್ಷಣೆ ಮಾಡಿದನು. ಕ್ಷಣಾರ್ಥದಲ್ಲೇ ಅದು ತನ್ನ ಸೊಂಡಿಲನ್ನು ಮೇಲೆತ್ತಿ ನಿಂತಿತು. ಅದರ ರೂಪವೇ ಬದಲಾಯಿತು. ದಿವ್ಯ ಕಾಂತಿಯುಳ್ಳ ದೇಹದ ಪುರುಷನೊಬ್ಬ ಆ ಋಷಕುಮಾರನಿಂದ ಶಾಪಮುಕ್ತನಾಗಿ ಕೈ ಜೋಡಿಸಿ ನಿಂತನು. ಆ ದೇವತಾ ಪುರುಷನು ಆಕಾಶ ಮಾರ್ಗದಲ್ಲಿ ದೇವಲೋಕಕ್ಕೆ ಪ್ರಯಾಣಿಸಿದನು. ವಸಿಷ್ಠರು, ದಿಲೀಪ ಮಹಾರಾಜನೇ, ಮಾಘ ಸ್ನಾನದ ಅಪರಿಮಿತ ಫಲವನ್ನು ಕೇಳಿದೆಯಾ? ಆನೆಗೆ ಶಾಪ ವಿಮೋಚನೆ ಆದ ಬಗ್ಗೆ ಮುಂದೆ ನಿನಗೆ ವಿವರವಾಗಿ ತಿಳಿಯಪಡಿಸುವೆ ಎಂದು ಹೇಳಿದರೆಂಬಲ್ಲಿಗೆ ಸ್ಕಾಂದ ಪುರಾಣ ಅಂತರ್ಗತ ಮಾಘ ಮಾಸ ಮಹಾತ್ಮೆಯ 6ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಗುರುಭ್ಯೋ ನಮಃ.